ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯಾಳ ಕಹಾನಿ. ಮತ್ತೊಂದಷ್ಟು ದೂರುಗಳಿಗೆ ದಾಖಲಾಗ್ತಾ ಇದೆ ವಂಚನೆ ಆರೋಪ ಹೊತ್ತಿರುವಂತ ಐಶ್ವರ್ಯ ವಿರುದ್ಧವಾಗಿ. 2022ರ ಮಾರ್ಚ್ನಲ್ಲಿ ಸರ್ಜರಿಗೆ ಅಂತ ಹೋಗಿರ್ತಾರೆ ಐಶ್ವರ್ಯ. ಕಾಸ್ಮೆಟಿಕ್ ಸರ್ಜರಿಗೆ ಬಂದಂತ ಸಂದರ್ಭದಲ್ಲಿ ವೈದ್ಯರೋರ್ವರಿಗೆ ಪರಿಚಯ ಆಗುತ್ತೆ. ಈ ಟೈಮ್ನಲ್ಲಿ ತನ್ನನ್ನ ತಾನು ಸೆಕೆಂಡ್ ಹ್ಯಾಂಡ್ ಕಾರ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ಲಂತೆ. ಹೀಗಾಗಿನೇ ಅದನ್ನ ವೈದ್ಯರು ನಂಬಿ ಅವರು ಕೂಡ ಈ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ನೋಡ್ತಾ ಇದ್ರಂತೆ. ಅಂದ್ರೆ ಸ್ವಲ್ಪ ಲಕ್ಸುರಿ ಕಾರ್ಗಳನ್ನ ಅಥವಾ ಐಷಾರಾಮಿ ಕಾರ್ಗಳನ್ನ ವೈದ್ಯರಿಗೆ ಕಾರ್ ಕೊಡಿಸೋದಾಗಿ ಐಶ್ವರ್ಯ ಕೂಡ ಹೇಳಿರ್ತಾರೆ. ಮೊದಲು 2 ಕೋಟಿ ರೂಪಾಯಿ 75 ಲಕ್ಷ ರೂಪಾಯಿ ಆಕೆ RTGS ಮುಖೇನವಾಗಿ ಪಡೆದಿರ್ತಾಳೆ, ಹಣ ವರ್ಗಾವಣೆ ಮಾಡಲಾಗಿರುತ್ತೆ. ನಂತರ 3 ಕೋಟಿ 25 ಲಕ್ಷ ನಗದು ರೂಪದಲ್ಲಿ ಪಡೆದಿರ್ತಾಳೆ. ಅಂದ್ರೆ 6 ಕೋಟಿ ಹಣ ಪಡೆದು ಕಾರನ್ನ ಕೊಡಿಸದೆ ವಂಚನೆ ಮಾಡಿದಾಳೆ ಎನ್ನುವಂಥದ್ದು ಆರೋಪ. 6 ಕೋಟಿ. ಇದು ಇನ್ನೊಂದು ದೊಡ್ಡ ಕೋಟಿ ಆರೋಪ. ಈಗ ಆಲ್ರೆಡಿ 8 ಕೋಟಿ ರೂಪಾಯಿಯಷ್ಟು ಆರೋಪವನ್ನ ಐಶ್ವರ್ಯ ವಿರುದ್ಧವಾಗಿ ಒಂದು ಚಿನ್ನದ ಅಂಗಡಿಯ ಮಾಲೀಕರು ಮಾಡ್ತಾ ಇದ್ದಾರೆ. DK ಸುರೇಶ್ ಅವರ ಹೆಸರನ್ನೆಲ್ಲ ಹೇಳ್ಕೊಂಡು ಈಕೆ ವಂಚಿಸಿದ್ದಳು. ಅದಕ್ಕೆ ತಕ್ಕ ಹಾಗೆ ಈಕೆಗೆ ಕೆಲ ಸಿನಿಮಾ ನಟರುಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಮಿಮಿಕ್ರಿ ಆರ್ಟಿಸ್ಟ್ ಟೈಪ್ ಮಾತಾಡುವಂತ ರೀತಿಯಾಗಿ ಅವರೆಲ್ಲ ಈಕೆಗೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ. ಇದೆಲ್ಲ ಒಂದು ಭಾಗ. ಎರಡನೆಯದಾಗಿ ವೈದ್ಯರವರೆಗೂ ಸುಮಾರು 6 ಕೋಟಿ ರೂಪಾಯಿ ವಂಚನೆ ಮಾಡಿದಾಳೆ ಸೆಕೆಂಡ್ ಹ್ಯಾಂಡ್. ಇಲ್ಲಿ ವಿಷಯ ಅಂದ್ರೆ 6 ಕೋಟಿ ರೂಪಾಯಿ ಈಕೆನ ನಂಬಿ ಹೇಗೆ ಕೊಟ್ಟರು ಅನ್ನುವಂಥದ್ದು ಒಂದು. ಎರಡನೇದು 6 ಕೋಟಿ ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್ ಕಾರೇ ಪರ್ಚೇಸ್ ಮಾಡೋಕೆ ಹೊರಟಿದ್ರ, ಏನ್ ಕತೆ? ಅದು ಯಾವ ಕಾರದು 6 ಕೋಟಿ ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್ ಕಾರೇ ಪರ್ಚೇಸ್? ಅದು ಬೇರೆ ಏನಾದ್ರು ವ್ಯವಹಾರ ಆಯ್ತಾ? ಹಣ ವಾಪಸ್ ಕೇಳಿದ್ದಕ್ಕೆ ಐಶ್ವರ್ಯ ಹೊಸ ಡ್ರಾಮಾ ಶುರು ಮಾಡಿದ್ಲಂತೆ. ವಿಜಯನಗರ ಕ್ಲಬ್ಗೆ ಬನ್ನಿ ಹಣ ಕೊಡ್ತೀನಿ ಅಂತ ಮೊದಲಿಗೆ ಹೇಳ್ತಾಳಂತೆ. 2023ರ ಸಂದರ್ಭದಲ್ಲಿ ವಿಜಯನಗರ ಕ್ಲಬ್ಗೆ ವೈದ್ಯ ದಂಪತಿ ಕೂಡ ತೆರಳಿರ್ತಾರೆ. ಕ್ಲಬ್ಗೆ ವೈದ್ಯ ದಂಪತಿ ಬರ್ತಾ ಇದ್ದಾಗೆ ಐಶ್ವರ್ಯ ನಿಂದಿಸ್ತಾಳಂತೆ. ನನ್ನ ಹತ್ರ ಹಣ ಕೇಳ್ತೀಯಾ ಅಂತ ಐಶ್ವರ್ಯ ಬೈದಿರ್ತಾಳಂತೆ. ಇನ್ನೊಂದ್ಸಲ ಏನಾದ್ರೂ ಹಣ ಕೇಳಿದ್ರೆ ಅತ್ಯಾಚಾರ ಹಾಗೆ ಮಾನಹಾನಿ ಕೇಸ್ ಹಾಕ್ತೀನಿ ಅಂತ ಬೆದರಿಕೆ ಹಾಕ್ತಾಳೆ. ಹಣ ಕೇಳಿದ್ದಕ್ಕೆ ರೇಪ್ ಕೇಸ್ ದಾಖಲಿಸೋದಾಗಿ ಬೆದರಿಕೆ ಹಾಕಿರ್ತಾಳೆ. ಈ ವಿಷಯ ಇಲ್ಲೇ ಬಿಡಬೇಕು ಅಂತ ಅಲ್ಲೂ 5 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾಳಂತೆ. ಓಕೆ, ಇದು ಯಾವ್ಯಾವ ರೀತಿಯಾಗಿ ಸುಲಿಗೆ ಆಗುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ನೋಡಿ ಪುರಾವೆಗಳು ಅಥವಾ ಒಂದು ಉದಾಹರಣೆಗಳು. ಈ ವಿಷಯ ಇಲ್ಲಿಗೆ ಬಿಡ್ಲಾ ಅಂದ್ರೆ ಮತ್ತೆ 5 ಲಕ್ಷ ರೂಪಾಯಿ ಅದಕ್ಕೆ ಸಂಬಂಧಪಟ್ಟಂಗೆ ಆಕೆ ಹೇಳಿದಳು, ಇಲ್ಲಾನೆ ನೋಡಿ ಮತ್ತೆ ನಿನ್ ಮೇಲೆ ಕೇಸ್ ಹಾಕ್ಸ್ತೀನಿ ಅಂತ. 6 ಕೋಟಿ ರೂಪಾಯಿ ಕೊಟ್ಟಿರೋದು ಅಲ್ಲದೆ 5 ಲಕ್ಷ ರೂಪಾಯಿಗೆ ಮತ್ತೆ ಡಿಮಾಂಡ್ ಇಟ್ಟು ಅದರಲ್ಲಿ 2 ಲಕ್ಷ ರೂಪಾಯಿ ಸುಲಿಗೆ ಮಾಡಿದಾಳೆ ಅನ್ನುವಂಥದ್ದು ಆರೋಪ. ಒಟ್ಟು 6 ಕೋಟಿ 2 ಲಕ್ಷವನ್ನ ಆರೋಪಿ ಐಶ್ವರ್ಯ ವಂಚಿಸಿದ್ದಾಳೆ ಅನ್ನುವಂಥದ್ದು ಆರೋಪ. ವಿಜಯನಗರ ಠಾಣೆಯಲ್ಲಿ FIR ಅನ್ನ ಕೂಡ ವೈದ್ಯರು ದಾಖಲಿಸಿದ್ದರು ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಸಿಗ್ತಾ ಇರುವಂಥ ಮಾಹಿತಿ. ಈ ಮುಖ್ಯವಾಗಿ ಐಶ್ವರ್ಯಾಳ ವಂಚನೆ ಕಹಾನಿ ಮುಂದುವರಿತಾ ಇದೆ. ವೈದ್ಯರೋರ್ವರಿಗೆ 6 ಕೋಟಿ ರೂಪಾಯಿಯಷ್ಟು ವಂಚನೆ ಮಾಡಿದಾಳೆ ಅಂತ ಅಂದ್ರೆ ಅದು ಹೆಂಗ ಅಷ್ಟು ಸುಲಭವಾಗಿ ಈಕೆ ಮಾತನ್ನ ನಂಬಿಡ್ತಾ ಇದ್ರು? ಬೇರೆ ಏನಾದರೂ ರೀತಿಯ ಅಂತ ವ್ಯವಹಾರಗಳ ಈ ಗುಮಾನಿಗಳು ವ್ಯಕ್ತ ಆಗ್ತಾ ಇದೆ. ಜಗದೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಗದೀಶ್, ಒಂದಲ್ಲ ಎರಡಲ್ಲ, ಈಗ ಓಕೆ ಅಪ್ಪ, ಈಗ ಮೊದಲಿನ ಚಿನ್ನದ ಏನೋ ವಂಚನೆ ಆರೋಪ ಏನಿತ್ತು ಅಲ್ಲಿ ಚಿನ್ನ ಕೊಡಿಸ್ತೀನಿ ಅನ್ನುವಂಥ ಕಾರಣಕ್ಕಾಗಿ ಏನೋ ಅಲ್ಲಿ ವಂಚನೆ ಆಗಿದೆ ಅನ್ನುವಂಥದ್ದು. ಬಟ್ ಇಲ್ಲಿ ಕಾರ್ಗೆಲ್ಲ 6 ಕೋಟಿ ರೂಪಾಯಿ ಈಕೆ ಸುಲಿಗೆ ಮಾಡಿದಾಳೆ ಅಂತ ಅಂದ್ರೆ ಅದು ಹೆಂಗ್ ನಂಬಿಕೊಟ್ಟಿದ್ದಾರೆ? ಸೆಕೆಂಡ್ ಹ್ಯಾಂಡ್ ಕಾರ್ಗೆ 6 ಕೋಟಿ ರೂಪಾಯಿ ವಸೂಲು ಮಾಡಿದಾಳೆ ಅಂತಂದ್ರೆ ಯಾವ ಕಾರು, ಏನು ಇವ್ರ ವ್ಯವಹಾರ ಆಗಿತ್ತು, ಏನ್ ಈ ಆರೋಪ ಈಗ ಹೊಸದಾಗಿ ವ್ಯಕ್ತ ಆಗ್ತಾ ಇರುವಂಥದ್ದು ಜಗದೀಶ್? ಖಂಡಿತ ಮಲ್ತೇಶ್, ಈ ರೀತಿಯಾಗಿ ಈಗಾಗಲೇ ಐಶ್ವರ್ಯ ಗೌಡ ಏನೋ ಚಿನ್ನದ ಪ್ರಕರಣದಲ್ಲಿ ವಂಚನೆ ಮಾಡಿ ಸರಿಸುಮಾರು 8 ಕೋಟಿಯಷ್ಟು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲಾಗಿ ಈಗಾಗಲೇ ಬಂಧಿಸಲ್ಪಟ್ಟು ಜೈಲು ಸೇರಿದ್ದಾರೆ. ಅದಾದ ಬಳಿಕವಾಗಿ ಈಗ ಮತ್ತೊಂದು ವಂಚನೆ ಮಾಡಿರುವಂತಹ ಒಂದು ಸಂಗತಿಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಇದು ತುಂಬಾ ಹಳೆಯ ಪ್ರಕರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಪ್ರಕರಣ ದಾಖಲಾಗಿರುವಂಥದ್ದು ವಿಜಯನಗರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ದಾಖಲಾಗಿತ್ತು. ಜೊತೆಗೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟಿಂದ ಮಧ್ಯಂತರ ತಡೆ ಕೂಡ ತರಲಾಗಿರುವಂಥದ್ದು. ಆದರೆ ಈ ಆರೋಪಗಳನ್ನ ನೋಡೋದಾದ್ರೆ ಈಕೆ ಈ ಹಿಂದೆ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಅಂದ್ರೆ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಅಂತ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವೈದ್ಯರಿಗೆ ಪರಿಚಯ ಮಾಡಿಕೊಂಡು ಆ ಪರಿಚಯದ
ಬಳಿಕವಾಗಿ ಅವರಿಗೆ ಒಂದು ಕಾರ್ ಡೀಲಿಂಗ್ ಅನ್ನ ಮಾಡ್ತೀನಿ, ನಾನು ಸೆಕೆಂಡ್ಸ್ ಕಾರ್ ಡೀಲಿಂಗ್ ಅನ್ನ ಮಾಡ್ತೀನಿ ಅನ್ನುವಂಥ ಒಂದು ವಿಚಾರವನ್ನ ಉಲ್ಲೇಖಿಸಿ, ಜೊತೆಗೆ ವೈದ್ಯರಿಗೆ ಟಾಪ್ ಎಂಡ್ ನ ಒಂದು ಕಾರನ್ನ ಕೊಡಿಸ್ತೀನಿ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಸರಿಸುಮಾರು 6 ಕೋಟಿಯಷ್ಟು ಹಣವನ್ನ ಪಡೆದುಕೊಂಡು ನಂತರದಲ್ಲಿ ಕಾರು ಕೊಡದೆ ಹಣವನ್ನು ಕೊಡದೆ ವಂಚನೆ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಇನ್ನು ಇದಾದ ಬಳಿಕವಾಗಿ ಆತ ಏನು ಹಣವನ್ನ ವಾಪಸ್ ಕೇಳುವಂತ ಸಂದರ್ಭದಲ್ಲಿ ಹಲವು ರೀತಿಯಲ್ಲಿ ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದಾದ ಬಳಿಕವಾಗಿ ಮತ್ತೆ ಹಣವನ್ನ ಪದೇ ಪದೇ ಕೇಳದಂತ ಸಂದರ್ಭದಲ್ಲಿ ತಮ್ಮ ಮೇಲೆ ಸುಳ್ಳು ರೇಪ್ ಕೇಸನ್ನು ಹಾಕ್ತೀನಿ, ಮಾನಹಾನಿ ಮಾಡ ಕೇಸನ್ನು ಹಾಕ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಕರಣವನ್ನು ಕೂಡ ಏನು ಬೆದರಿಕೆ ಹಾಕ್ತೀನಿ ಅಂತ ಒಂದು ಬೆದರಿಕೆ ಹಾಕಿದ್ರು. ಈ ಸಂದರ್ಭದಲ್ಲಿ ಆ ವೈದ್ಯರು ಕೂಡ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಪೊಲೀಸರು ಕೂಡ FIR ಅನ್ನ ದಾಖಲಿಸಿಕೊಂಡು ತನಿಖೆ ನಡೆಸುವಂತಹ ನಿಟ್ಟಿನಲ್ಲಿ ಮುಂದಾದಂತಹ ಸಂದರ್ಭದಲ್ಲಿ ಈಗಾಗಲೇ ಏನು ಐಶ್ವರ್ಯ ಗೌಡ ಏನಿದ್ದಾರೆ ಅವರು ಹೈಕೋರ್ಟ್ನಿಂದ ಈ ಪ್ರಕರಣದ ಒಂದು ಮಧ್ಯಂತರ ತಡೆ ಆಜ್ಞೆಯನ್ನ ತಂದಿದ್ರು. ಅದಾದ ಬಳಿಕವಾಗಿ ಈಗ ಸದ್ಯಕ್ಕೆ ಕೇಳಿ ಬಂದಿರುವಂತದ್ದು ಚಂದ್ರ ಲೇಔಟ್ನ ಈ ವಂಚನೆಯ ಪ್ರಕರಣ. ಈ ಹಿಂದೆ ಈ ರೀತಿಯಾದಂತಹ ವಂಚನೆಯನ್ನ ಕೇವಲ ಚಿನ್ನ ಅಷ್ಟೇ ಅಲ್ಲದೆ ಕಾರ್ ಡೀಲಿಂಗ್ ನಲ್ಲೂ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಕೂಡ ಇರುವಂಥದ್ದು. ಇದನ್ನು ಹೊರತುಪಡಿಸಿ ಇನ್ನೂ ಯಾವುದಾದ್ರೂ ಆರೋಪಗಳು ಇತ್ತ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರಿಗೆ ಒಂದಷ್ಟು ಅನುಮಾನಗಳು ಕೂಡ ಮೂಡಿರುವಂಥದ್ದು. ಅದೇ ರೀತಿಯಲ್ಲಿ ಈಗಾಗಲೇ ಚಂದ್ರ ಲೇಔಟ್ ಪೊಲೀಸರು ಏನು ಪ್ರಮುಖವಾಗಿ ಏನು ಚಿನ್ನ ಖರೀದಿ ನಿಬರದಲ್ಲಿ ಹಣ ಅಂದರೆ ಚಿನ್ನ ಪಡೆದು ವಂಚನೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಕೂಡ ಹೀಗೆ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಒಂದು ವಂಚನೆಯನ್ನ ಮಾಡಿದಾರ ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಈ ಸಂಬಂಧವಾಗಿ ಯಾರಾದರೂ ದೂರುದಾರರಿದ್ರೆ ಸಂಪರ್ಕಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚಂದ್ರ ಲೇಔಟ್ ಪೊಲೀಸರು ಕೂಡ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ರೀತಿಯಲ್ಲಿ ವಂಚನೆ ಮಾಡಿರುವಂತಹ ಒಂದು ಆರೋಪಗಳು ಈಕೆ ಮೇಲೆ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈ ಆಂಗಲ್ ನಲ್ಲೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಸದ್ಯಕ್ಕೆ ವಿಜಯನಗರದಲ್ಲಿ ಈ ಹಿಂದೆ ಆಗಿದ್ದಂಥ ಒಂದು ಪ್ರಕರಣ ಏನಿದೆ ಅದರ ಮಾಹಿತಿಗಳು ಕೂಡ ಈಗ ತಿಳಿದು ಬರ್ತಾ ಇರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಜಗದೀಶ್.